ಇರೋದು BC ಒಳ್ಳಿ ಉತ್ತಮನ್ ಜಾತ್ರೆ. ಸೊ ಈಗ ನೋಡ್ಬೋದು ಇಲ್ಲಿ ತುಂಬಾ ಒಳ್ಳೊಳ್ಳೆ ಎತ್ತುಗಳಿದಾವೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈಗ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ವಿಡಿಯೋ ಕೊನೆವರೆಗೂ ನೋಡಿ. ಸರ್ ಈಗ ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಹೆಸರು? ಕುಮಾರ್ ಅಂತ. ಯಾವ ಊರು? ಕಲ್ಲಹಳ್ಳಿ, ಮಂಡ್ಯ. ಯಾವ ಊರು? ಕಲ್ಲಹಳ್ಳಿ. ಕಲ್ಲಹಳ್ಳಿ ಎಲ್ಲಿ, ಮಂಡ್ಯನಾ? ಮಂಡ್ಯ. ಸರ್ ಇವು ಏನೆಲ್ಲ ಆಗವೆ? ಇನ್ನು ಹಾಲಲ್ಲ. ಹಾಲಲ್ಲ ಅಂದ್ರೆ ಇನ್ನೂ ಅಲ್ಲಾಗಿಲ್ಲ. ಇನ್ನೂ ಅಲ್ಲಾಗಿಲ್ಲ. ಸೊ ಇವು ಏನು ಬೆಲೆ ಆಗವೆ? 10 ಲಕ್ಷ ಹೇಳ್ತಾರೆ. ಎಷ್ಟು? 10 ಲಕ್ಷ. 10 ಲಕ್ಷ ಅಂದ್ರೆ ಇನ್ನು ಅಲ್ಲಾಗಕ್ಕೆ ಎಷ್ಟು ದಿನ ಬೇಕು? ಇನ್ನೂ ಸುಮಾರು ದಿನ ಬೇಕು. ಅಂದ್ರೆ ಒಂದು 6 ತಿಂಗಳು ಬೇಕಾ? 6 ತಿಂಗಳು. ಸೊ ಇದು ಮತ್ತೆ ಅದು ಪೇರು? ಕಲ್ಲಹಳ್ಳಿ ಮನೋಹರ್. ಕಲ್ಲಹಳ್ಳಿ ಮನು ಅಂತ. ಯಾವ್ದು ಹಳೆ ಕಲ್ಲಹಳ್ಳಿ ಇದೆಯಲ್ಲ? ಹಳೆ ಕಲ್ಲಹಳ್ಳಿ ಅಂದ್ರೆ ಮೇನ್ ರೋಡಿಂದ ಆ ಕಡೆ ರೈಲ್ವೆ ಟ್ರ್ಯಾಕ್ಸ್ ಇದೆ. ರೈಲ್ವೆ ಟ್ರ್ಯಾಕ್ಸ್ ಹೈವೇ ಗೊತ್ತಾಯ್ತು. ಸರಿ ನೀವು ಎಲ್ಲಿಂದ ತಂದಿದ್ದು? ಅಣ್ಣ ನಾವು ಮೋಸರ್ ಮಾಗಡಿಲ್ ತಂದಿದ್ದು ಅಣ್ಣ. 120 ಈಗ ಕೂಟ ಮಾಡ್ಕೊಂಡು. ಅಂದ್ರೆ 120 ಕೂಟ ಮಾಡಿದ್ರ? ಸೊ ಕೂಟ ಕೂಡ ಮಾಡ್ತೀರಾ? ಎಲ್ಲ ಮಾಡಿ. ಇವಕ್ಕೆಲ್ಲ ಮೇವು ತಿಂಡಿ ಏನೇನು ಕೊಡ್ತೀರಾ? ಅಣ್ಣ ಮಾಮೂಲಿ ಎಲ್ಲಾ ತರ ಬೂಸ, ರವೆ ಬೂಸ, ಎಲೆ ಬೂಸ, ಹಾಲು, ಬೆಣ್ಣೆ. ಅಂದ್ರೆ ಮೇವಲ್ಲಿ ಏನ್ ಕೊಡ್ತೀರಾ? ಮಾಮೂಲಿ ಒಣಲೆ ಅಣ್ಣ, ಒಣಮೇವು. ಸೊ ಇದು ಮತ್ತೆ ಇದು ಕೂಟ ಮಾಡಿದ್ರೆ ಇದು ಕೂಟ. ಅಂದ್ರೆ ಒಳ್ಳೆ ಜಾತಿ ಕುಲ ಅವೆ. ಸೊ ಈಗ ಎಲ್ಲೆಲ್ಲಿ ಕಾಂಪಿಟೇಷನ್ ಮಾಡಿದ್ರೆ? ಎಲ್ಲಾ ಜಾತ್ರೆ ಹಾಕಿದೀವಿ ಅಣ್ಣ. ಯಾವ ಜಾತ್ರೆ ಮಾಡಿದ್ರೆ ಹೇಳಿ? ಅಣ್ಣ ನಾವು ಈಗ ಬೇಬಿ 700 ಸಿಹಳ್ಳಿ ಬಂದಿದೀವಿ. ಅಂದ್ರೆ ಎಲ್ಲಾ ಕಡೆ ಪ್ರೈಸ್ ಆಗಿದೆಯಾ? ಇನ್ನೂ ಆಗಿಲ್ಲ ಅಣ್ಣ, ಪ್ರೈಸ್ ಆಗಿಲ್ಲ. ಪ್ರೈಸ್ ಮಾಡ್ತೀರಿ? ಇಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ? ಮಾಡ್ತೀವಿ. ಟೋಟಲಿ ಕೆಲಸ ಏನಾದ್ರು ಮಾಡ್ತೀರಾ ಸರ್? ಕೆಲಸ ಏನಿಲ್ಲ ಅಣ್ಣ, ಏನಿಲ್ಲ, ಸುಮ್ಮನೆ ಶೋಕಿಗೆ ಸಾಗಲ್ಲ. ಅಂದ್ರೆ ಮನೆ ಹತ್ರ ಒಂದ್ ಜೊತೆ ಎತ್ತಿರ್ಬೇಕು ಅಂತ. ಅಂದ್ರೆ ವಾಕಿಂಗ್ ಎಲ್ಲ ಮಾಡಿಸ್ತೀರಾ? ಡೈಲಿ ಒಂದು ರೌಂಡ್ ವಾಕಿಂಗ್ ಮಾಡಿ ಬರ್ತೀವಿ. ಅಂದ್ರೆ ಇವನ್ ಬಿಟ್ಟು ಇನ್ಯಾವ್ರು ಎತ್ಕೊಳ್ಳಿದಾವ ನಿಮ್ಮ ಹತ್ರ? ಇನ್ನೊಂದು ಒಂಟಿ ಐತೆ ಅಣ್ಣ. ಒಂಟಿ ಅಂದ್ರೆ ಒಟ್ಟ ಒಂದ್ ಜೊತೆ ಇದ್ದೇ ಇರುತ್ತೆ. ಒಂದ್ ಜೊತೆ ಇದ್ದಂಗೆ ಇರ್ತದೆ ಯಾವ. ಸೊ ಅದೊಂದು ಶೋಕಿ ಕಾಯಶಿ ಅಣ್ಣ, ಅದು ಹುಚ್ಚಲ್ಲ. ಯಾಕೆಂದ್ರೆ ಯೂತ್ಸ್ಗಳೆಲ್ಲ ಬೇರೆ ಬೇರೆ ಶೋಕಿಗಳು ಮಾಡ್ತವ್ರೆ. ನಮ್ಗೇನೆ ಇದೆ ಇಷ್ಟ ಅಣ್ಣ, ಅದಕ್ಕೋಸ್ಕರ ನಿಮ್ಗೆಲ್ಲ ಎತ್ತುಗಳು ಸಾಕದು. ಎಲ್ಲ ಬೇರೆಯವರೆಲ್ಲ ಹೊರಗಡೆ ಎಲ್ಲ ಬೇರೆ ಬೇರೆ ಮಾಡ್ತಾರೆ. ನಮ್ಗಾದ್ರೆ ಇದ್ರ ಮೇಲೆ ಹುಚ್ಚು, ಅದಕ್ಕೆ ಈ ಶೋಕಿ ಮಾಡ್ತೀವಿ ಅಣ್ಣ. ಯೂತ್ಸ್ ಎಲ್ಲ ಈ ತರ ನೀವು ಕಟ್ಟಬೇಕು. ಒಂದೊಂದು ಹಸು ಕೂಡ ಕಟ್ಟಿದ್ರೆ ಇನ್ನೂ ಒಳ್ಳೇದು. ಆಯ್ತು ಅಣ್ಣ. ಒಂದೊಂದು ಹಸು ಕಟ್ಟಿ ಕರು ಹಾಕ್ಸಿದ್ರೆ ಇನ್ನೂ ಅಭಿವೃದ್ಧಿ ಆಗುತ್ತೆ. ಮನೇಲಿ ಐತೆ ಇದೆಯಾ? ಮನೇಲಿ ಐತೆ. ಒಳ್ಳೇದು ಆ ತರ ಸಾಕದು. ಸೊ ಈಗ ಯೂತ್ಸ್ಗೆಲ್ಲ ಏನ್ ಹೇಳ್ತೀರಾ? ಈಗ ನೀವು ಯೂತ್ ಏನಿಲ್ಲ, ಹಳ್ಳಿ ಕರ್ ಬೆಳೆಸಿ ಹಳ್ಳಿ ಕರ್ ಉಳಿಸಿ ಅಷ್ಟೇ. ಎಲ್ಲ ಕೂಡ ಒಂದೊಂದು ಸಾಕಿದ್ರೆ ಇನ್ನೂ ಒಳ್ಳೇದಾಗುತ್ತೆ, ಇನ್ನೂ ಚೆನ್ನಾಗಿರ್ತದೆ. ಅಂದ್ರೆ ಇದರಿಂದ ನಿಮ್ಗೆ ಏನಾದ್ರು ಲಾಭ ಇದೆಯಾ? ಏನಿಲ್ಲ ಅಣ್ಣ, ನಮ್ ಸೋಕಿಗೆ ನಾವು ನಿಮ್ ಖುಷಿಗೆ ಸೋಕ್ತಾ ಇದೀವಿ ಅಷ್ಟೇ. ಎಷ್ಟಾರ ಖರ್ಚಾಲಿ ಸೋಕಿಯಾಗಿ ಸಾಕ್ಬೇಕು ಅಣ್ಣ, ಮಾಡ್ಬೇಕು, ಮಾಡ್ತಾ ಇದೀವಿ. ಅಂದ್ರೆ ಪ್ರತಿ ವರ್ಷ ಮಾಡ್ತೀರಾ ಜಾತ್ರೆ? ಪ್ರತಿ ವರ್ಷನೂ ಮಾಡ್ತೀವಿ. ಏನೋ ಸೇಲ್ ಇದೆಯಾ? ಸೇಲ್ ಇಲ್ಲ. ಸೇಲ್ ಇಲ್ಲ. ತುಂಬಾ ರ್ಯಾಶ್ ಇದೆ ಇದಲ್ಲ? ಸ್ವಲ್ಪ ಅಣ್ಣ, ಅದು ಹೊಸಬ್ರಿಗೆ ಹಂಗೆ ಅಣ್ಣ. ಹೊಸಬ್ರಿಗೆ, ನಮ್ಗಳಿಗೆ ಏನ್ ಕೊಡಲ್ಲ ಈಗ ಆಗಿರುತ್ತೆ. ಸೊ ಈಗಲೇ ಇಷ್ಟು ಹೈಟ್ ಅವೆ, ಇನ್ನ ಎರಡಲ್ಲಿಗೆ ಇನ್ನೂ ತುಂಬಾ ಇನ್ನೂ ದೊಡ್ಡ ಸೈಜ್ ಬೆಳಿತವೆ. ಸೊ ಅದಕ್ಕೆ ಇವಕ್ಕೆ ಡಿಮ್ಯಾಂಡ್ ಜಾಸ್ತಿ. ಎಷ್ಟು ಹೇಳಿದ್ರಲ್ಲ ಬೆಲೆ? ಅಣ್ಣ 10 ಲಕ್ಷ ಅಣ್ಣ. 10 ಲಕ್ಷ. ವಿರಾಟ್ ಜಾತಿ ಕುಲಕ್ಕೆ ಇನ್ನೂ ಜಾಸ್ತಿನೂ ಕೊಡ್ಬೋದು. ಕೊಡಲ್ವಲ್ಲ ಅಣ್ಣ ನಾವು, ಸೇಲ್ಗಿಲ್ಲ. ಕೂಡ ನಿನ್ನ ಹೆಸರು? ನಂದೀಶ್. ನಂದೀಶ್. ಯಾವ ಊರು? ಇವು ಎತ್ತುಗಳು ಏನಲ್ಲಾಗವೆ? ಕಡೆಯಲ್ಲು. ಅದೇ ಕೆಲಸ ಎಲ್ಲ ಮಾಡ್ತೀರಾ? ಮಾಡ್ತೀವಿ, ಕೆಲಸನೂ ಮಾಡ್ತೀವಿ, ಜಾತ್ರೆ ಕಟ್ತೀವಿ ಎಲ್ಲ. ಶೋಕಿಗೆ ಕೆಲ್ಸಕ್ಕೆ ಎಲ್ಲ ಹತ್ಕುವೆ. ಏನ ಕತ್ ನೋಡ್ರೆ ಗೊತ್ತಾಯ್ತದೆ ಉಜ್ಜಿರೋದೆಲ್ಲ. ಏನ್ ಕೆಲಸ ಮಾಡ್ತೀರಾ? ಮಾಮೂಲಿ ಕಬ್ಬು ಹೊಡಿಯೋದು. ಕಬ್ಬು ಹೊಡಿತೀರಾ? ಆಮೇಲೆ ಉಳುಮೆ ಕೆಲಸ ಅದು ಮಾಡ್ತೀರಾ? ಅಂದ್ರೆ ಜಾತ್ರೆ ಟೈಮಲ್ಲಿ ಸ್ವಲ್ಪ ಫ್ರೀ ಕೊಡ್ತೀರಾ? ಮೇವು ತಿಂಡಿ ಏನೇನ್ ಕೊಡ್ತೀರಿ? ಮೇವು ತಿಂಡಿ ಜೋಳದ ನುಚ್ಚು, ನೆಲ್ಲಲ್ಲು, ಜೋಳದ ನುಚ್ಚು, ಜೋಳದ ನುಚ್ಚು, ರವೆ ಕೊಡ್ತೀವಿ. ಹುಲ್ಲೆಲ್ಲ ಏನ್ ಕೊಡ್ತೀರಾ? ಹುಲ್ಲಲ್ಲಿ ಅದೇ ಮಾಮೂಲಿ ಜೋಳ, ಜೋಳದ ಕಡ್ಡಿ ಮತ್ತೆ ಒಣ್ಣು ನೆಲ್ಲಲ್ಲು. ಏನ್ ವ್ಯಾಪಾರ ಹೇಳ್ತಿದ್ದೀರಾ? ನಾವು 3 ಹೊತ್ತು ಹೇಳ್ತೀವಿ. 3 ಹೊತ್ತು ಅಂದ್ರೆ ಕೊಡೋದು ಅದೇ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಇಷ್ಟಪಟ್ಟು ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಸ್ವಲ್ಪ ಹಿಂದೆ ಹೋಗಿ ನಿಂತು. ಅಂದ್ರೆ ನಿನ್ನಗಿಂತ ಹೈಟ್ ಐತೆ ಇದು. ಏನೊಂದು 6 ಅಡಿ ಬರ್ಬೋದಾ ಎತ್ತು? 5.5 6 ಅಡಿ ಬರ್ತವೆ. ಸೊ ಹಿಡ್ಕೋಬೋದಾ? ಸಾಧು ಇದಾವ? ಎಲ್ಲ ಸಾಧು ಇದಾವೆ, ಹಿಡ್ಕೋಬಹುದು. ಏನಂತ ಏನ್ ರ್ಯಾಶ್ ಮಾಡಲ್ಲ? ರ್ಯಾಶ್ ಮಾಡಲ್ಲ. ಮನೇಲಿ ಚಿಕ್ಕ ಮಕ್ಳು ಹಿಡ್ಕತ್ತವೆ. ಚಿಕ್ಕ ಮಕ್ಳು ಎಲ್ಲ ಹಿಡ್ಕೋಬಹುದು. ನಾನೇ ಇಲ್ಲಿ ಮುಂದೆ ನಿಂತಿದ್ದೀನಿ, ಏನು ಮಾಡ್ತಾ ಇಲ್ಲ. ಅಂದ್ರೆ ಈ ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾವು ಅಲ್ಲೇ ಐತು ಅಣ್ಣ, ಅವಾಗಿಂದ ನಮ್ಮ ತಾತನ ಕಾಲದಿಂದ ಮಾಡ್ತಿದೀವಿ. ಅಂದ್ರೆ ನೀವು ಉಳಿಸ್ಕೊ ಹೋಗ್ತಿದ್ದೀರಾ? ನಿಮ್ಗೂ ಇದ್ರ ಮೇಲೆ ಆಸೆ ಇದೆಯಾ? ಇದೆ, ತುಂಬಾ ಆಸೆ ಇದೆ. ತುಂಬಾ ಆಸೆ ಇದೆ. ಅಂದ್ರೆ ಓದ್ತಾ ಇದನ್ನು ಮಾಡ್ತಿದ್ದೀರಾ? ಈ ತರ ಎಲ್ಲ ಯೂತ್ಸು ಈ ತರ ಮಾಡಿದ್ರೆ ಚೆನ್ನಾಗಿ ಬೆಳೀತದೆ.
ಇದೇ ಜಾತ್ರೆ ನೆಕ್ಸ್ಟ್ ವರ್ಷಕ್ಕೆ ಇನ್ನೂ ಡಬಲ್ ದನಗಳು ಕಟ್ತವೆ. ಹೌದು ಅಣ್ಣ. ನೀವು ಎಲ್ಲಾರು ಕಾಂಪಿಟೇಷನ್ ಮಾಡಿದಿರಾ? ಹ್ಞೂ ಅಣ್ಣ, ಮೊದ್ಲು ನಾವು ಈಗ ತಂದಿ ಈಗ 2-3 ತಿಂಗಳಾಗೈತಿ. ನೀವು ತಂದು 2-3 ತಿಂಗಳು ಅಂದ್ರೆ ಇಲ್ಲಿ ಕಾಂಪಿಟೇಷನ್ ಬಿಡ್ತೀರಾ? ಬಿಡ್ತೀವಿ ಅಣ್ಣ. ಬಿಡ್ತೀರಾ? ಸೊ ಇದು ಬಿಟ್ಟು ಇನ್ನೇನಾದ್ರು ದನಗಳು ಸಾಕಿದ್ರೆ? ಹಾ ಅಣ್ಣ, ಇಲಾತಿ ಹಸು ಸಾಕಿದೀವಿ. ನಾಟಿ ಹಸು ಇಲ್ಲ? ಹಾ, 2 ಇದಾವೆ. ನಾಟಿ ಹಸು 2 ಹಾ. ಅಂದ್ರೆ ಹಸುಗಳು ಕೂಡ ಇದಾವೆ? ಹಾ, 2 ಹಸುಗಳು ಇದಾವೆ, 1 ಕರ ಇದೆ. 1 ಕರ, ಇವನ್ ಜೊತೆ ಎತ್ತು. ಹಾ. ಸ್ನೇಹಿತರೆ, ಈ ತರ ಎಲ್ಲ ಯೂತ್ಸ್ಗಳು ಸಾಕ್ಬೇಕು ಹಸು ಮೇಲೆ ಪ್ರೀತಿಯಿಂದ. ಸೊ ಅವಾಗ ಅಭಿವೃದ್ಧಿ ಆಯ್ತದೆ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಉಳಿಸಿ ಬೆಳೆಸಿ ಅನ್ನೋದಲ್ಲ, ಎಲ್ಲರೂ ಕೂಡ ಒಂದೊಂದು ಹಸು ಸಾಕ್ಬೇಕು, ಕರು ಹಾಕ್ಸಿದ್ರೆ ಅವಾಗಲೇ ಅಭಿವೃದ್ಧಿ ಆಗೋದು. ನೋಡ್ಬೋದು ಇಲ್ಲೆಲ್ಲ ಅವು ಇನ್ನು ಹಾಲಲ್ಲಿ ಕರಗಳು. ಇವು ಎಷ್ಟಲ್ಲಿ ಹೇಳಿದ್ರಲ್ಲ? ಕಡೆ ಅಣ್ಣ. ಕಡೆ ನೋಡೋದು, ಇವು ಕಡೆ ಎತ್ತು, ಕಡೆಯಲ್ಲಿ ಎತ್ತುಗಳು ಎಲ್ಲ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣ್ತವೆ, ಬಟ್ ತುಂಬಾ ದೊಡ್ಡ ಸೈಜ್ ಇರುವಂತ ಎತ್ತುಗಳು. ನೋಡೋದು ಆ ಹುಡುಗನ್ ಹೈಟ್ ಬರ್ತವೆ. ನೋಡೋದು ಎಷ್ಟು ಸಾಧುವಾಗಿ ನಿಂತಿದೆ ಅಂತ. ಇದಕ್ಕೆ ಹೇಳೋದು ಹಳ್ಳಿ ಕಾರ್ ಅಂತ. ಸೊ ಅವು ಹಾಲಲ್ಲಿ ಕರುಗಳು ತುಂಬಾ ಒಳ್ಳೆ ಜಾತಿಯಲ್ಲಿರುವಂತವು. ಮುಂದೆ ಒಂದಿನ ದೊಡ್ಡ ಎತ್ತಾಗ್ತವೆ. ಹಂಗೆ ಇರ್ಲಿ. ಏಯ್, ಸರ್ ನಿಮ್ಮ ಹೆಸರು? ಬಾಲಾಜಿ. ಯಾವ ಊರು? ಮಳವಳ್ಳಿ. ಮಳವಳ್ಳಿ. ಇವು ನಿಮ್ಮ ದನಗಳು ಏನಲ್ಲ? ಕಡೆಯಲ್ಲು. ಕಡೆಯಲ್ಲು. ದೇವಸ್ಥಾನದ ಆವರಣದಲ್ಲಿ ಅಣ್ಣನ ಅರಮನೆ ಸುಂದರ ಸಾಮಾಜಿಕ ನಾಟಕವನ್ನು ಏರ್ಪಡಿಸಿದ್ದು. ಸರ್ ಇವು ಜೋಡಿನ? ಇವು ಜೋಡಿನ? ಇವು ಜೋಡಿ. ಕಲಾ ಆರಾಧಕರು ಏನ್ ಬೆಲೆ ಆಗವೆ? 5.5. 5.5 ಲಕ್ಷ. ಇದು ಯಾವ್ದು? ಇದು ದುಮ್ಮಿ ಅಂತ. ದುಮ್ಮಿ ರೇಸ್ ಅಲ್ಲಿ ಇತ್ತಲ್ಲ? ಅದು ಕಾಂಪಿಟೇಷನ್ ರೇಸ್ ಅಲ್ಲಿ ಇತ್ತಲ್ಲ? ರೇಸ್ ಅಲ್ಲಿ ಇತ್ತು. 70 ಪ್ರೈಸ್ ಮಾಡಿದ್ವಿ. ಅಂದ್ರೆ ಈಗ ಅದು ಕಾಂಪಿಟೇಷನ್ ಮಾಡಿ? ಇಲ್ಲ, ಟ್ರೀಟ್ಮೆಂಟ್ ಕೊಟ್ಬಿಟ್ಟಿದೀವಿ, ನಿಲ್ಸ್ಬಿಟ್ಟಿದೀವಿ. ಅಂದ್ರೆ ಈಗ ರೇಸ್ಗೆ ಏನು ಹೋಗಲ್ಲ? ಜಾತ್ರೆ ಮಾತ್ರ. ಸೊ ಇದು ಇದೇ ಮಿನಿ ಡುಮ್ಮಿ ಅಂತ. ಇದು ಮಿನಿ ಡುಮ್ಮಿ. ಅಂದ್ರೆ ಈಗ ಇವು ಶೋಕಿ ಕಾಂಪಿಟೇಷನ್ ಮಾಡ್ತವೆ. ಏನ್ ಬೆಲೆ ಹೇಳ್ತಾ ಇದ್ರ? 5.5 ಲಕ್ಷ. ಅಂದ್ರೆ ಇವಕ್ಕೀಗ ಮೇವು ತಿಂಡಿ ಎಲ್ಲ ಏನೇನು ಕೊಡ್ತಾ ಇದ್ರ? ಮಾಮೂಲಿ ಮಿಕ್ಸಿಂಗು ಕಾಳೆಲ್ಲ ನುಚ್ಚೋಡಿಸ್ತೀವಿ, ಎಲ್ಲಾ ತರ ಕಾಳು, ಆಮೇಲೆ ಜೋಳ, ಮಾಮೂಲಿ ಒಣಹುಲ್ಲು, ಮತ್ತೆ ಇದಾಕ್ತಿವಿ ರವೆ ಬೂಸ, ಎಲೆ ಬೂಸ, ಫೀಡ್ ಎಲ್ಲ ತಿಂಡಿ ಮಿಕ್ಸ್. ಮಿಕ್ಸಿಂಗ್. ಸೊ ಮೇವಲ್ಲಿ ಏನ್ ಕೊಡ್ತೀರಾ? ಮೇವಲ್ಲಿ ಮಾಮೂಲಿ ಜೋಳದ ಕಡ್ಡಿ, ಒಣಹುಲ್ಲು ಮತ್ತೆ ಇದ್ ಕೊಡ್ತೀವಿ. ಅದ್ ಬಿಟ್ರೆ ಎರಡೆ. ಸೊ ಫಾರಂ ಹುಲ್ಲು ಆತರ ಏನ್ ಕೊಡಲ್ಲ? ಆತರ ಕೊಡಲ್ಲ. ತಿಂಡಿ ಬೇಯಿಸಿ ಕೊಡ್ತೀವಿ. ತಿಂಡಿ ಬೇಯಿಸ್ಬಿಟ್ಟು. ಸೊ ಈಗ ನೀವು ಯಾವ ಜಾತ್ರೆ ಮಾಡ್ತೀರಾ? ಇಲ್ಲಿ ಬಿಟ್ರೆ ಬೇಬಿ ಜಾತ್ರೆ, ಸಿಹಳ್ಳಿ. ಅದ್ ಬಿಟ್ರೆ ಮುಡ್ತಾರೆ. ಆಮೇಲೆ ಇದು ಸುತ್ತೂರ್ಗೆ ಹೋಗಿದ್ರು. ಒಂದ್ 4-5 ಜಾತ್ರೆ ಮಾಡ್ತೀವಿ. ಕೆಲಸ ಏನಾದ್ರು ಮಾಡ್ತೀರಾ? ಕೆಲಸ ಮಾಡ್ತೀರಾ? ರಾಸುಗಳಿಗಾಗಲಿ, ವಾಟಗಳಿಗೆ, ಟಗರ್ಗಳಿಗೆ ಮತ್ತೆ ನೋಡಿ ಸ್ನೇಹಿತರೆ, ಇದು ಡುಮ್ಮಿ. ಸೊ ಇದು ಎತ್ತಿನ ಗಾಡಿ ರೇಸ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಪ್ರೈಸ್ ಮಾಡಿದೆ. 70 ಪ್ರೈಸ್ ಮಾಡಿದೆ. 70 ಪ್ರೈಸ್, 70 ಕಡೆ ಪ್ರೈಸ್ ಮಾಡಿದೆ ಡುಮ್ಮಿ. ಸೈಜ್ ನೋಡಿದ್ರೆ ಓಡಲ್ಲ ಅಂತಾರೆ, ಬಟ್ ಇದು ತುಂಬಾ ಚೆನ್ನಾಗಿ ಓಡುತ್ತೆ. ಇವಾಗ ಇದಕ್ಕೆ ರಿಟೈರ್ಮೆಂಟ್ ಕೊಟ್ಟಿದೆ. ಸೊ ರೇಸ್ಗೆ ಏನು ಹೋಗ್ತಿಲ್ಲ ಈಗ ಇದು. ಸೊ ಇದು ಮಿನಿ ಡುಮ್ಮಿ. ನೋಡ್ಬೋದು, ಮಿನಿ ಡುಮ್ಮಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡ್ಬೋದು, ಮಿನಿ ಡುಮ್ಮಿ. ಇದು 5 ಪ್ರೈಸ್ ಮಾಡೈತೆ ರೈಸಲ್ಲಿ. ಇದು 5 ಪ್ರೈಸ್. ಅಂದ್ರೆ ಈಗೇನು ಬಿಡ್ತಾ ಇಲ್ವಾ? ಈಗ ಬಿಡ್ತಿಲ್ಲ, ದೊಡ್ಡದನ ಅನ್ಬಿಟ್ಟು ಬಿಡ್ತಿಲ್ಲ. ನೋಡಿ ಸ್ನೇಹಿತರೆ, ಇದು ಕೂಡ ತುಂಬಾ ಒಳ್ಳೆ ದನ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಳ್ಳೆ ಕೂಟ. 15 ಹೇಳಿವ ಬೇಬಿ ಜಾತ್ರೆ. ಹೆಣ್ಣು ದನಗಳು ಅತಿ ಹೆಚ್ಚು ಇರುವಂತ ಸುತ್ತೂರು ಓರಿಗಿಂತ.